ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೇನೆ ಯಜಮಾನ್ರು ದೊಡ್ಡ ಮನಸ್ಸಿಂದ ನಿಮ್ ತಂದೆಯವ್ರಿಗೆ ಸತ್ಕಾರ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಆದ್ರೆ ನಿಮ್ ತಂದೆಯವರು ನನಗೆಲ್ಲ ಮಾಡ್ಬೇಕಾಗಿರೋದು ಸಕ್ಕುಗೆ ಅಂದ್ರು. ಅಂದ್ರೆ ಲೇ ಪ್ರಶ್ನೆ ಕೇಳಿ ನನ್ನ ಸಾಯಿಸ್ಬೇಡವೋ. ಲೇ ಸಕ್ಕು ಇಂದ ವೈದ್ಯರು ಯಜಮಾನ್ರ ಮನೆಗೆ ಬಂದು ಅವ್ರ ಪ್ರಾಣ ಕಾಪಾಡ್ತಾರಲ್ಲ, ನಿಮ್ ತಂದೆಯವ್ರಿಗೆ ಸತ್ಕಾರ ಮಾಡ್ಬೇಕು ಅನ್ಕೊಂಡ್ರೆ ಅವರು ನನಗಲ್ಲ ಸಕ್ಕುಗ್ ಸತ್ಕಾರ ಮಾಡಿ ಅಂದ್ರು. ಸರಿ, ಅಪ್ಪ ಹೇಳಿದಾರೆ ಅಂತ ಹೇಳ್ತಿದ್ರಲ್ಲ, ನಾನ್ ಬರ್ತೀನಿ, ಬನ್ನಿ. ನೋಡಿ ಏ ಕೊಳ, ನೀನ್ ಎಲ್ಗೋ ಬರ್ತಾ ಇದ್ಯಾ? ನಾನು ಕೂಡ ಬರ್ತೀನಿ. ಸಕ್ಕು ಎಲ್ಲಿಗೆ ಹೋಗ್ತಾಳೋ ನಾನು ಅಲ್ಲಿಗೆ ಬರ್ತೀನಿ. ನಾನು ಅವಳ ಜೊತೆಗೆ ಇರ್ತೀನಿ. ಹೌದು, ಪಾಂಡು ನನ್ ಜೊತೆಲೇ ಬರ್ತೇನೆ. ಪಾಂಡು ಬರ್ಲಿಲ್ಲ ಅಂದ್ರೆ ನಾನ್ ಕೂಡ ಬರಲ್ಲ. ನಿಮ್ಮಿಬ್ಬರಿಗೂ ದೊಡ್ಡ ನಮಸ್ಕಾರ. ಬನ್ನಿ ಹೋಗೋಣ. ಲೇ, ನಿನ್ ಕೈಯಲ್ಲಿ ಏನೋ ತಿನ್ನೋ ಪದಾರ್ಥ ಇದೆ. ಕಡ್ಲೆ ಮತ್ತೆ ಬೆಲ್ಲ. ತೋರ್ಸು. ನೋಡ್ರಿ. ಸುಂದರವಾದ ರೇಷ್ಮೆ ಸೀರೆ ರವಿಕೆ ತಗೊಂಬ. ನಿನ್ ಸಹಾಯನ ಮರೆಯಲ್ಲ ಅಂತ ಹೇಳ್ಬೇಕು. ಪಾಂಡುರಂಗ, ನಿನ್ನಿಂದಾನೇ ಅವರಲ್ಲಿ ಈ ಬದಲಾವಣೆ ಆಗಿರೋದು. ಇಷ್ಟು ದಿನ ಆದ್ಮೇಲೆ ಅವ್ರು ಮತ್ತೆ ನನ್ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬಾ ಪ್ರೀತಿಯಿಂದ ಸೀರೆ ಕೊಡ್ತಾ ಇದ್ದಾರೆ. ಅವ್ರು ಯಾವಾಗ್ಲೂ ಹೀಗೆ ಇರೋ ಹಾಗೆ ಮಾಡು ತಂದೆ. ನಿಮ್ ಮನ್ಸೊಳಗಿರೋ ಮಾತನ್ನ ಮನ್ಸಲ್ಲೇ ಇಟ್ಕೊಳ್ಳಿ. ಈ ಸೀರೆಲಿ ಹೇಗ್ ಕಾಣ್ತೀನಿ ಅಂತ ಯೋಚಿಸ್ತಿದ್ದೀರಾ? ಹಾ, ಈ ಸೀರೆ ನಿಮ್ಗಲ್ಲ ಗೋದಾಕ, ಅದು ನಮಗ್ ಬರೋ ಸೌತಿಗೋಸ್ಕರ. ನಿನ್ನೆ ಅವಳು ಅವ್ರನ್ನ ಕಾಪಾಡಿದ್ಲು ಅಲ್ವಾ, ಅದಕ್ಕೆ ಈ ಬಹುಮಾನ. ಪರವಾಗಿಲ್ಲ, ಈ ಸೀರೆ ಉಟ್ಕೊಂಡ್ರೆ ಸಕ್ಕು ತುಂಬಾ ಮುದ್ದಾಗಿ ಕಾಣಿಸ್ತಾಳೆ. ಈಗ ಅವಳನ್ ಹೊಗಳ್ತಿದ್ದೀರಾ? ನೆನ್ನೆ ನಾನ್ ಬೇಡ ಅಂದ್ರೂ ಅವಳ ಮನೆಗ್ ಹೋದ್ರಿ. ಈಗ ಅವಳು ನಮ್ ಮನೆಗ್ ಬಂದು ನಮ್ ತಲೆ ಮೇಲೆ ಕುತ್ಕೋತಾಳೆ. ಇಲ್ ನೋಡು, ನಾನ್ ನನ್ ಗಂಡನ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಅವ್ರ ಮನೆಗ್ ಹೋಗಿದ್ದೆ. ಮತ್ತೆ ಅವಳನ್ನ ಸೌತಿ ಅಂತ ಕರಿಬೇಡ. ಇನ್ನು ಅವಳು ನಮಗ್ ಸೌತಿ ಆಗಿಲ್ಲ. ಸದ್ಯದಲ್ಲೇ ಆಗ್ತಾಳೆ. ಇವತ್ತು ರೇಷ್ಮೆ ಸೀರೆ ರವ್ಕೆ ಕೊಡ್ತಾರೆ, ನಾಳೆ ತಾಳಿ ಕಟ್ತಾರೆ. ಅವರು ಅನ್ಕೊಂಡಿದ್ದನ್ನ ಸಾಧ್ಸೋವರ್ಗೂ ನಿದ್ದೆ ಮಾಡಲ್ಲ ಅಂತ ಗೊತ್ತಿಲ್ವಾ? ಅವಾಗಿಂದ ಹುಡ್ಗಿನ ಹೊಗಳ್ತಿದ್ದೀರಾ. ಈಗ ಅದೆಲ್ಲ ಯಾಕೆ ಕಾವೇರಿ? ಸಕ್ಕು ನಮ್ ಗಂಡನ ಪ್ರಾಣ ಕಾಪಾಡಿದಾಳೆ. ನಿನ್ನೆ ಅವರು ಸಾವು ಬದುಕಿನ ಮಧ್ಯೆ ಒದ್ದಾಡ್ತಾ ಇದ್ರು. ಅವಳು ಯಾರಾದ್ರೂ ಆಗಿರ್ಲಿ, ನಮಗ್ ಮಾಡಿರೋ ಸಹಾಯಕ್ಕೆ ಕೃತಜ್ಞತೆ ಹೇಳಲೇಬೇಕು. ಅವಳು ಮಾಡಿರೋ ಸಹಾಯನ ಅವ್ರು ಒಪ್ಪದೇ ಇರ್ಲಿ, ನಾವು ಮಾತ್ರ ಅವಳು ಋಣಿಯಾಗಿರ್ಬೇಕು. ಗೋದಾ, ತಗೊಂಬಂದ. ಅಬಾಬಾಬಾಬಾಬಾಬಾ, ಅದ್ಭುತವಾಗಿದೆ. ಸೀರೆ ರವಿಕೆ ತುಂಬಾ ಸುಂದರವಾಗಿದೆ. ಈ ಸೀರೆ ಉಟ್ಕೊಂಡ್ರೆ ಅಪ್ಸರೆ ತರ ಕಾಣ್ತಾಳೆ. ನನಗ್ ಕೋಪ ಬರ್ಲಿ ಅಂತಾನೆ ಹೀಗ್ ಮಾತಾಡ್ತಿದಾರಾ? ಇರ್ಲಿ, ನನ್ಗೂ ಕೂಡ ಒಂದ್ ಅವಕಾಶ ಸಿಕ್ಕೇ ಸಿಗುತ್ತೆ. ಯಜಮಾನ್ರೆ ಕರ್ಕೊಂಡ್ ಬಂದೆ ಯಜಮಾನ್ರೆ. ಇಬ್ರು ಸಿಕ್ಕಿದ್ರು, ಕರ್ಕೊಂಡ್ ಬಂದಿದೀನಿ ನೋಡಿ. ಬಂದ್ಲು ನನ್ ಸಾವಿತ್ರಿ ಬಂದ್ಲು. ಬಾ ಬಾ ಸಕ್ಕು ಬಾಯ್, ಬಾ ಬಾ. ದಾಮು ಮಾಮ, ನಮ್ಮಮ್ಮ ನಮ್ಮ ಅಪ್ಪ ಎಲ್ಲಿ? ಯಜಮಾನ್ರೆ, ಅವಾಗ್ಲೇ ಇವ್ರ ತಂದೆ ತಾಯಿ ಇಲ್ಲೇ ಇದ್ರಲ್ಲ, ಎಲ್ಲೋದ್ರು ಕಾಣಿಸ್ತಾ ಇಲ್ವಲ್ಲ? ಶಿವಪ್ಪನೇ ಸಕ್ಕುನ ಕರ್ಕೊಂಡ್ ಬಾ ಅಂತ ನನ್ಗೆ ಪದೇ ಪದೇ ಹೇಳ್ತಿದ್ನಲ್ಲ. ಸತ್ಕಾರ ಮಾಡ್ಬೇಕಾಗಿರೋದು ಸಹಾಯ ಮಾಡಿದವ್ರಿಗೆ ನನಗಲ್ಲ ಅಂತ ಹೇಳ್ತಿದ್ನಲ್ಲ. ಅದಕ್ಕೆ ಇವ್ರಿಬ್ರನ್ನ ಕರ್ಕೊಂಡ್ ಬಂದೆ ನಾನು. ಬಂದಿದ್ರು. ಸಕ್ಕು,
ಅವ್ರಿಗೇನೋ ಮುಖ್ಯವಾದ ಕೆಲಸ ಬಂತು ಅಂತ ಈಗಷ್ಟೇ ಇಲ್ಲಿಂದ ಹೋದ್ರು. ಬರ್ತಾರೆ ಅವ್ರು ಬರ್ತಾರೆ. ಬಾ, ಬಂದ್ ಕೂತ್ಕೋ. ಇಲ್ಲಿಗ್ ಬಾ, ಇಲ್ಲಿಗ್ ಬಂದು ನನ್ ಪಕ್ಕಕ್ಕೆ ಕೂತ್ಕೋ. ಏನ್ ಇವ್ರು ಹೇಗ್ ಮಾಡ್ತಾ ಇದ್ದಾರೆ? ಸಕ್ಕುನ ಹೇಗ್ ಕಾಪಾಡೋದು? ಬಾ ಸಕ್ಕು, ಬಂದ್ ಕೂತ್ಕೋ. ಪಕ್ಕದಲ್ಲಿ ಕೂರಿಸ್ಕೊಳ್ಳೋ ಅವಶ್ಯಕತೆ ಏನಿದೆ ರೀ? ಅದು ಸಕ್ಕು, ನಿನ್ಗೇನಾದ್ರೂ ತಿನ್ನೋ ಕೊಡ್ತೀನಿ, ಬಾ. ಅಕ್ಕ ಅವರಿಗೆ ಚಿಕ್ಕ ಮಕ್ಳನ್ ಕಂಡ್ರೆ ತುಂಬಾ ಇಷ್ಟ. ಅಯ್ಯೋ, ಇಲ್ಲಿಗೆ ತಗೊಂಬಂದ್ ಕೊಡುಗೋದಾ? ಸಕ್ಕು ಬಾಯ್, ನಿನಗೆ ಉಯ್ಯಾಲೆ ಅಂದ್ರೆ ಇಷ್ಟ ತಾನೆ? ಅವಳು ಬಟ್ಲಲ್ಲಿ ತರ್ತಾಳೆ, ನೀನ್ ನನ್ ಪಕ್ಕ ಕೂತ್ಕೊಂಡ್ ತಿನ್ನು. ಬಾ. ನಿಮ್ಗೆ ಚೇಳ್ ಕಚ್ಚಿತ್ತಲ್ವಾ? ಇವಾಗ ನಿಮ್ಮ ಆರೋಗ್ಯ ಹೇಗಿದೆ ತಾತ? ನನ್ನ ತಾತ ಅಂತ ಕರಿಬಾರ್ದು, ಯಜಮಾನ್ರೆ ಅಂತ ಕರಿ. ಬಾಬಾ, ಬಂದು ನನ್ ಪಕ್ಕ ಕೂತ್ಕೋ. ನೀನಿದ್ಯಾ ಅಂತ ನಿರೂಪಿಸ್ಬಿಟ್ಟೆ ಸ್ವಾಮಿ. ಮಧ್ಯದಲ್ಲಿ ನೀನ್ ಯಾಕೋ ಬಂದೆ? ನಂಗೂ ಕೂಡ ಉಯ್ಯಾಲೆ ಅಂದ್ರೆ ಇಷ್ಟ. ನಾನು ಕೂಡ ಚಿಕ್ಕ ಹುಡ್ಗಾನೆ ಅಲ್ವಾ, ಅವಳಿಗಿಂತ ಚಿಕ್ಕ ಹುಡ್ಗ. ಇವನು ಕುತ್ಕೊಳ್ಳಿ ಬಿಡಿ. ಪಾಂಡು ನನ್ ನೆರಳಿನ ತರ. ಹೌದು, ಅದ್ ಸರಿ ತಾತ, ನೀವ್ ಹುಡ್ಗಿಗ್ ಬಹುಮಾನ ಕೊಡ್ತೀನಂದ್ರಂತೆ. ಹೌದು, ನಿನಗೆ ಈ ವಿಷಯ ಹೇಗ್ ಗೊತ್ತಾಯ್ತು? ಅವಾಗ್ಲೇ ದಾಮು ಮಾಮ ಹೇಳಿದ್ರು. ಸರಿ ಸರಿ, ಬಹುಮಾನ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಸಕ್ಕು ಬಾ, ಈಗ ಬಂದು ಸ್ವಲ್ಪ ಮುಂದೆ ನಿಂತ್ಕೋ. ಇಲ್ಲಿಗೆ ಬಾ. ನಿನ್ನೆ ನೀನು ನನ್ನ ಪ್ರಾಣನ ಕಾಪಾಡ್ದೆ. ಅದಕ್ಕೆ ನಾನು ನಿನಗೆ ಈ ಪ್ರೀತಿಯ ಕಾಣಿಕೆನ ಕೊಡ್ತಾ ಇದ್ದೀನಿ, ತಗೋ.